Good morning, Diaction. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ನಿನ್ನೆ ಬಿಗ್ ಬಾಸ್ ಮನೆಯಿಂದ ಎರಡನೆಯದಾಗಿ ಸ್ಪಂದನ ಅವರು ಹೋಗ್ತಾರೆ ಅಂತ ಬಹಳ ಜನರಿಗೆ ನಿರೀಕ್ಷೆ ಇತ್ತು. ಯಾಕಂದ್ರೆ ಸ್ಪಂದನ ಅವರು ಅಷ್ಟೊಂದು ಏನು ವಿಶೇಷವಾದಂತಹ ವ್ಯಕ್ತಿ ಆಗಿರ್ಲಿಲ್ಲ. ಆದರೆ ಒಳ್ಳೆ ತಿಳುವಳಿಕೆ ಇರ್ತಕ್ಕಂತಹ ಹುಡುಗಿ, ಒಂದಷ್ಟು ಮಾತುಗಳನ್ನ ಚೆನ್ನಾಗಿ ಆಡ್ತಾ ಇರ್ತಕ್ಕಂತ ಹುಡುಗಿ, ಮತ್ತೆ ಸಾಮಾನ್ಯವಾಗಿ ಬಿಗ್ ಬಾಸ್ನವರಿಗೆ ಬೇಕಾದಂತಹ ಸೌಂದರ್ಯ ಇರ್ತಕ್ಕಂತಹ ಹುಡುಗಿ. ಸಾಮಾನ್ಯವಾಗಿ ಬಿಗ್ ಬಾಸ್ ನಲ್ಲಿ ವ್ಯಕ್ತಿತ್ವವನ್ನು ನೋಡ್ತಾರ. ವ್ಯಕ್ತಿತ್ವವೇ ಅಲ್ಲಿ ಸಿಂಹ ಪಾಲು, ಉಳಿದದ್ದೆಲ್ಲ ಗೌಣ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅದು ನಿನ್ನೆ ಸುಳ್ಳಾಯ್ತು. ಮಾಳು ಅವರು ಮತ್ತು ಸ್ಪಂದನ ಅವರನ್ನ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ, ಹೊಂದಿಸಿ ನೋಡಿದಾಗ ವ್ಯಕ್ತಿತ್ವದಲ್ಲಿ ಮಾಳು ಅವರು ಸ್ಪಂದನ ಅವರಿಗಿಂತಲೂ ಅಧಿಕವಾಗಿದ್ರು. ಇನ್ನ ಮನರಂಜನೆ ಅಂತ ಬಂದ್ರ ಮಾಳು ಅವರು ಸ್ಪಂದನ ಅವರಿಗಿಂತಲೂ ಅಧಿಕವಾಗಿದ್ರು. ಇನ್ನ ಬಿಗ್ ಬಾಸ್ ಬಗ್ಗೆ ತಿಳುವಳಿಕೆ, ಬಿಗ್ ಬಾಸ್ನ ಕೆಲವು ನಡೆ ನುಡಿಗಳು, ಇದೆಲ್ಲ ಸ್ವಲ್ಪ ತಿಳುವಳಿಕೆ ಸ್ಪಂದನ ಅವರಿಗಿತ್ತು. ಆದ್ರೆ ಬಿಗ್ ಬಾಸ್ ನಲ್ಲಿ ತಿಳುವಳಿಕೆ ಅಥವಾ ಚೆನ್ನಾಗಿ ಓದ್ತಾರೆ, ಬರೀತಾರೆ, ಅಥವಾ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಯಾರ, ಎಜುಕೇಶನ್ ಚಲೋ ಅದ ಅಂತ ತಿಳ್ಕೊಂಡು ಅಲ್ಲಿ ಪಾಸ್ ಮಾಡಲ್ಲ. ಅಲ್ಲಿ ಪಾಸ್ ಮಾಡೋದು ಅಥವಾ ಅಲ್ಲಿ ಗೆಲ್ಸುದು ಯಾರನ್ನಂದ್ರೆ ಬಿಗ್ ಬಾಸ್ ನಲ್ಲಿ ನಮಗ್ ಗೊತ್ತಿದ್ದ ಮಟ್ಟಿಗೆ ಸುಮಾರು 75% ವ್ಯಕ್ತಿತ್ವವನ್ನು ನೋಡ್ತಾರ. ಆ ವ್ಯಕ್ತಿ ಮೊದಲು ಬಂದಾಗಿಂದು ಈವರೆಗೂ ಹಾಗೆ ಇದ್ದಾನೋ ಇಲ್ವೋ, ಬದಲಾವಣೆ ಆಗ್ಯಾನೋ ಏನೋ ನೋಡ್ತಾರ. ಮತ್ತೆ ಅವರಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಗೀತ, ಅಲ್ಲಿರ್ತಕ್ಕಂಥ ಜನರ ಜೊತೆ ಬೆರೆಯುವುದನ್ನ ಅದೆಲ್ಲ ನೋಡ್ತಾರ. ಬಟ್ ಸ್ಪಂದನ ಅವರಲ್ಲಿ ಬೇರೆಯವ್ರ ಜೊತೆ ಬೆರೆಯುವ ಸ್ವಭಾವ ಆಗ್ಲಿ ಅಥವಾ ಒಂದಷ್ಟು ತಿಳುವಳಿಕೆ, ಬಿಗ್ ಬಾಸ್ ನಿಂದ ಬಂದಂತಹ ಪುಸ್ತಕವನ್ನು ಓದುವುದು ಹೆಚ್ಚಾಗಿ ಸ್ಪಂದನ ಅವರೇ ಓದ್ತಿದ್ರು. ಯಾಕಂದ್ರೆ ಒಂದಷ್ಟು ಅನುಭವ ಇದೆ ಅವರಿಗೆ, ನಾನಿಲ್ಲ ಅಂತ ಹೇಳಲ್ಲ. ಅವರು ತಾವು ಹೈಲೈಟ್ ಆಗೋ ಸಲುವಾಗಿ ಸಾಮಾನ್ಯವಾಗಿ ನಮ್ಮ ಗಿಲ್ಲಿಯವ್ರ ಜೊತೆನೆ ಇರ್ತಿದ್ರು ಅವರು. ಮತ್ತೆ ಕಾವ್ಯಾಗ ಅವರು ರೈಟ್ ಹ್ಯಾಂಡ್. ಕೊನೆಗೆ ನಾಮಿನೇಷನ್ ಮಾಡುವಾಗ ಮಾಳು ಅವರು ಮತ್ತು ಸ್ಪಂದನ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ, ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ಕಳಿಸ್ಬೇಕು ಅನ್ನೋದನ್ನ ನಿಮ್ಮ ವಿಚಾರ ಹೇಳ್ರಿ ಅಂತಂದಾಗ ಕ್ಯಾಪ್ಟನ್ ಆಗಿರ್ತಕ್ಕಂಥ ಗಿಲ್ಲಿ ಅವರೇ ಮೊಟ್ಟ ಮೊದಲಿಗೆ ನಿಂತಿರ್ತಾರ. ಅವರೇ ಹೇಳ್ತಾರ, ಇಲ್ಲ ಬಿಗ್ ಬಾಸ್, ಸ್ಪಂದನ ಅವರು ಏನು ಎತ್ತ, ಅವರು ಎಲ್ಲೆದಾರ, ಹ್ಯಾಗ ಹೋಗ್ತಾ ಇದ್ದಾರ ಅನ್ನುವ ಸ್ಪಷ್ಟತೆ ನನಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವ್ರು ಹೋಗ್ಬೇಕು, ಮಾಳು ಅವರು ಉಳಿಬೇಕು ಅಂತ ಹೇಳ್ತಾರ. ಆ ಮನಿ ಒಳಗ ಎಲ್ಲರೂ ಸ್ಪಂದನ ಅವ್ರು ಹೋಗ್ಲಿ ಅಂತ ಹೇಳ್ತಾರ ಬಹುತೇಕರು. ಆದ್ರೆ ಸ್ಪಂದನ ಅವರಿಗೆ ರೈಟ್ ಹ್ಯಾಂಡ್ ಆಗಿರ್ತಕ್ಕಂತಹ, ಲೆಫ್ಟ್ ಹ್ಯಾಂಡ್ ಆಗಿರ್ತಕ್ಕಂತಹ, ರೈಟ್ ಹ್ಯಾಂಡು ಧನುಷು, ಲೆಫ್ಟ್ ಹ್ಯಾಂಡು ಕಾವ್ಯ, ಇವರು 3 ಜನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಸಹಜವಾಗಿ ಅವರಲ್ಲಿ ಹೊಂದಾಣಿಕೆ, ಅನ್ಯೋನ್ಯತೆ ಇರ್ತದ. ಸ್ಪಂದನ ಉಳಿಲಿ ಅಂತ ತಿಳ್ಕೊಂಡು ಹೇಳಿದವರು ಇವರೇ ಇಬ್ರೆ, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು. ಉಳಿದವರೆಲ್ಲ ಅವರು ಸ್ಪಂದನ ಅವ್ರು ಹೋಗ್ಬೇಕು, ಮಾಳು ಅವ್ರು ಉಳಿಬೇಕಂತ ಹೇಳಿದ್ರು. ಆದರೆ ಯಥಾ ಪ್ರಕಾರವಾಗಿ 2 ಕಾರುಗಳನ್ನು ಕಳಿಸ್ಕೊಡ್ತಾರ. 2 ಕಾರ್ನಲ್ಲಿ ಇಬ್ರು ಹೋಗ್ತಾರ. ಯಾರು ಸೇಫ್ ಆಗ್ತಾರ ಅವ್ರು ವಾಪಸ್ ಬರ್ತಾರ ಅಂದ್ರು. ಆಮೇಲೆ ಸ್ಪಂದನ ಅವ್ರು ವಾಪಸ್ ಬಂದ್ರು. ಸ್ಪಂದನ ಅವರು
ಅಷ್ಟೊಂದು ಅಳುವುದಿಲ್ಲ, ಅವರು ಸಾಮಾನ್ಯವಾಗಿ ಅಳುವುದಿಲ್ಲ, ಕಡಿಮೆ. ಹತ್ತಿದ್ದಾರೆ ಅವರು, ಇಲ್ಲ ಅಂತ ಹೇಳಲ್ಲ, ಕಮ್ಮಿ. ಆದ್ರೆ ಇವತ್ತು ಅವ್ರಿಗೆ ಬಹಳ ಕಣ್ಣಾಗ ನೀರು ಬರ್ತಾವ, ಅಳತಾರ. ಕಾರ್ನಿಂದ ಇಳಿದು ಸೇಫ್ ಆಗಿದ್ರು ಕೂಡ ಅಳತಾರ. ಕಾರಣ ಏನಂದ್ರ, ಕಾವ್ಯನ ಮತ್ತು ಧನು ಇವರಿಬ್ಬರನ್ನ ಬಿಟ್ರಿ ಮನೆ ಒಳಗ ನಾನು ಇರ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ಯದ ಅವರಿಗೆ. ಅದರಿಂದ ಸ್ವಲ್ಪ ನೋವಾಗ್ಯದ ಅವರಿಗೆ. ಸಹಜ, ಯಾರಿಗಾದ್ರೂ ಆಗುವಂತಹದ್ದೇ ಅದು. ಹೀಗಾಗಿ ಕಣ್ಣೀರ್ ಹಾಕ್ತಾರ. ಮತ್ತೆ ರಘು ಅವ್ರು ಹೇಳ್ತಾರ, ರಿಯಲಿ ನೀನ ಬಹಳ ಪವರ್ಫುಲ್ ಬಿಡು, ಹೋಗ್ತಿದಿ ಬರ್ತಿದಿ ಬಾರಿ ಸ್ಟ್ರಾಂಗ್ ನೀನು ಅಂತ ಅಂತಾರ, ಹಾಸ್ಯ ಮಾಡ್ತಾರ ಅವರು. ಅದೇ ತರನಾಗಿ ನಮ್ ಗಿಲ್ಲಿ ಕೂಡ ಒಳಗ ಬಂದಿಂದ ನಮ್ದು ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಹಂಗ ಫೇಲ್ ಆಗಂಗಿಲ್ಲ, ಈಗ ಫೇಲ್ ಆತ್ ನೋಡಂತಾರ. ಆಮೇಲೆ ಧನುಷ್ ಅವರು ನೀನ್ ಇದ್ದರ ಇರು ಇಲ್ಲ ಹೋಗ್ಯಾರ ಹೋಗು, ಏನಿದು ಹೋಗುದು ಬರುದು ಮಾಡ್ತೀಯಲ್ಲ ಅಂತ ಹುಡುಗಾಟಿಗೆ ಮಾಡ್ತಾರ. ಇಲ್ಲಿ ನನ್ನ ವೈಯಕ್ತಿಕ ವಿಚಾರಗಳನ್ನ ಅಭಿಪ್ರಾಯಗಳನ್ನ ಹೇಳ್ಬೇಕಂದ್ರೆ, ಸ್ಪಷ್ಟವಾಗಿ ಎದ್ದು ಕಾಣುವಂಗ ಈ ಕಲರ್ಸ್ ಕನ್ನಡದವರು ಸ್ಪಂದನ ಅವ್ರ ಬೆನ್ನಿಗೆ ನಿಂತಿದ್ದಾರೆ ಅಂತ ಅನಿಸ್ತದ. ಈ ಮಾತನ್ನ ಜಾನ್ವಿ ಅವರು ಯಾವಾಗಲೂ ಹೇಳಿಬಿಟ್ಟಾರ. ಸ್ಪಂದನಾಗ ಕಲರ್ಸ್ ಕನ್ನಡ ವಾಹಿನಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಕಿನ್ನ ಉಳಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಆವಾಗಲೇ ಹೇಳ್ಯಾರ ಜಾನ್ವಿ ಅವರು. ಅದು ಇವತ್ತು ಸತ್ಯ ಆಗ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಮಾಳುವವ್ರಿಗೂ ಬಹಳ ಅನ್ಯಾಯ ಆಯ್ತು. ಮಾಳುವವ್ರನ್ನ 2ನೇ 3ನೇ ವಾರದಾಗ ಕಳ್ಸಿದ್ರೆ ನಮಗೇನು ಬೇಜಾರಾಗ್ತಿರ್ಲಿಲ್ಲ. ಯಾಕಂದ್ರೆ ಇನ್ನೂ ಅವ್ರಿಗೆ ಅವಾಗ ಬಿಗ್ ಬಾಸ್ ಅಂದ್ರೆ ಏನು, ಇಲ್ಲಿ ನಡಾವಳಿಗಳೇನು, ಇಲ್ಲಿ ಹ್ಯಾಗ್ ನಾನು ಇರ್ಬೇಕು ಅಥವಾ ನಾ ಹ್ಯಾಗ್ ಮಾತಾಡ್ಬೇಕು ಅನ್ನೋದು ಪಾಪ ಗೊತ್ತಿರ್ಲಿಲ್ಲ ಅವ್ರಿಗೆ ಆರಂಭದಲ್ಲಿ ಬಂದಾಗ. ಆವಾಗಲೇ 2-3 ವಾರದಾಗ ಕಳಿಸ್ಬಿಟ್ಟಿದ್ರೆ ನಮಗೇನು ಬೇಜಾರಾಗ್ತಿರ್ಲಿಲ್ಲ. ನಾನು ಕೂಡ ಎಷ್ಟೋ ಸಾರಿ 3-4ನೇ ವಾರದಾಗ ಅಂದ್ಕೊಂಡಿನಿ, ಇವ್ರನ್ನ ಯಾಕಪ್ಪ ಇಟ್ಕೊಂಡಾರ ಅಂತ. ಒಳ್ಳೆಯ ಗಾಯಕರವರು, ಅದು ಒಂದೇ, ಅದು ಬಿಟ್ರೆ ಏನೂ ಇರ್ಲಿಲ್ಲ. ಆದ್ರೆ ಈಗ ಮಾಳುವವರು ಸಾಕಷ್ಟು ಕಲಿತುಕೊಂಡಾರ, ತಿಳ್ಕೊಂಡಾರ, ಆಟವನ್ನ ಅರ್ಥ ಮಾಡ್ಕೊಂಡಾರ, ನಾಮಿನೇಷನ್ ಮಾಡುವಾಗ ಸರಿಯಾದ ಕಾರಣಗಳನ್ನು ಕೊಡ್ತಾರ. ಇಷ್ಟೆಲ್ಲ ತಿಳುವಳಿಕೆ ಈಗ ಬಂದದವರಿಗೆ. ಜೊತೆಗೆ ಅವರು ಒಳ್ಳೆಯ ಮನರಂಜನೆಯನ್ನು ಕೊಡ್ತಾರ, ಅವಾಗವಾಗ ಹಾಡುಗಳನ್ನ ಹಾಡ್ತಾರ. ಅದು ವಿಶೇಷವಾಗಿ ಅಂದ್ರೆ ಉತ್ತರ ಕರ್ನಾಟಕದಿಂದ ಇರ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಅರ್ಧ ಕರ್ನಾಟಕಕ್ಕ ಅವರು ಒಬ್ರೇ. ಅದಕ್ಕಾಗಿ ಆದ್ರೂ ಅವ್ರನ್ನ ಉಳಿಸ್ಕೋಬೇಕಾಗಿತ್ತು. ಕೊನೆಯ 5 ಜನರಲ್ಲಿ ಇವರು ಒಬ್ಬರನ್ನ ಉಳಿಸ್ಕೋಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜನರ ಅಭಿಪ್ರಾಯ ಏನದನ್ನು ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಅಭಿಪ್ರಾಯ ನಾನು ಹೇಳ್ಬೇಕಾಗ್ತದ, ಹೇಳ್ತೇನೆ. ನನಗೂ ಕೂಡ ಸುಳ್ಳು ಹೇಳಿಕ್ ಮನಸ್ಸು ಬರಲ್ಲ. ನನಗೇನು ಸ್ಪಂದನಾ ಅವರು ವೈರಿಗಳಲ್ಲ, ಹಾಗೆ ಮಾಡುವವರು ನನ್ನ ಸ್ನೇಹಿತರು ಅಲ್ಲ. ಆದ್ರೆ ಅಲ್ಲೇ ಬಿಗ್ ಬಾಸ್ ಮನೆಯೊಳಗೆ ಯಾರ್ಯಾರು ಹೇಗೆ ಇದ್ರು, ಹೇಗ ನಡ್ಕೊಂಡ್ರು ಅನ್ನೋದಷ್ಟೇ ನಮಗಲ್ಲೇ ಪಾಯಿಂಟ್ ಹೊರತಾಗಿ ಉಳಿದದ್ದು ಏನು ಸಂಬಂಧ ಇಲ್ಲ ನಮಗ. ಈ ವಿಷಯದಲ್ಲಿ ವಾಹಿನಿಯವರು ಸ್ಪಂದನ ಅವರಿಗೆ ಬೆಂಡಿಗೆ ನಿಂತರು ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಹಾಗೆ ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿ ಕೇಳ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.